ಎಲ್ಲರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪ್ರೆಸ್ಸು ಮಾಧ್ಯಮದವರಿಗೆ, ಪ್ರಿಂಟಿಂಗ್ ಮಾಧ್ಯಮದವರಿಗೆ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ಅಂತಂದರೆ ಸುಮಾರು ಪ್ರೆಸ್ ಮೀಟ್ಗಳಲ್ಲಿ ನಾನು ಹೇಳಿದ್ದೀನಿ ಕೂಡ, ಇವಾಗಲೂ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಏನು ಹೇಳಿದ್ದೆ ಅದನ್ನು ನಾನು ಉಳಿಸ್ಕೊಂಡಿದ್ದೀನಿ. ನಿಮಗೆ ಅದೆಲ್ಲ ಗೊತ್ತು, ಯಾಕೆಂದರೆ ನೀವೆಲ್ಲ ಈಗ ಆಲ್ರೆಡಿ ಸಿನಿಮಾ ನೋಡಿದ್ದೀರಾ. ನಾನು ಏನು ಹೇಳಿದ್ದೆ ಅಂದರೆ, ನಮ್ಮ ಇಡೀ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದರೆ ಹಳೆ ಅನಂತನಾಗ್ ಸರ್, ಶಶಿಕುಮಾರ್ ಸರ್, ಕಾಶಿನಾಥ್ ಸಿನಿಮಾ ಒಂದ್ಸಲ ನಿಮಗೆ ನೆನಪಾಗುತ್ತೆ ಅಂತ. ಅದು ಕೆಲವು ಜನ ಇದರಲ್ಲೂ ಕೂಡ ವಿಮರ್ಶೆಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀರಾ. ಅಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ನಾವೇನು ಅಂದ್ಕೊಂಡಿದ್ದೀವಿ, ನಾವೇನು ಅಂದ್ಕೊಂಡು ಬಂದಿದ್ವಿ, ಆ ದೊಡ್ಡ ಮಟ್ಟಿಗೆ ಖಂಡಿತವಾಗ್ಲೂ ನಾವು ರೀಚ್ ಆಗಿಲ್ಲ. ಅದನ್ನು ನಾವು ಒಪ್ಕೊಂತೀವಿ. ಯಾಕೆಂದರೆ ಅದರಲ್ಲಿ ಕೆಲವೊಂದು ಇದು ಇದೆ. ಯಾಕೆಂದರೆ ಎಲ್ಲ ಹೊಸ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರಿಗೂ ಕೆಲವೊಂದು ಏನು ಮಾಡಬೇಕು, ಏನು ಮಾಡಬಾರ್ದು, ಕೆಲವೊಂದು ಪ್ರಚಾರದ ವಿಚಾರದಲ್ಲಿ ಗೊತ್ತಾಗಿಲ್ಲ. ಆದರೆ ಒಂದು ರಾಜರೋಷವಾಗಿ ಹೇಳ್ತೀನಿ, ಇಲ್ಲಿ ತನಕ ನಾನು ಏನು ಜನ ನೋಡಿರೋ ಜನಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ನೋಡಿರೋ ಎಲ್ಲರೂ 100% ಹೇಳ್ತೀನಿ, ಇಲ್ಲಿವರೆಗೂ ಒಂದು ನೆಗೆಟಿವ್ ಪಾಯಿಂಟ್ ಈ ಸಿನಿಮಾದಿಂದ ನಾನು ಎಲ್ಲೂ ಕೇಳಿಲ್ಲ. ಹಾಗೆ ಮುಂದಿನ ವಾರ ಅಂದರೆ 5ನೇ ವಾರ ನಮ್ಮ ಸಿನಿಮಾ ಮುನ್ನುಗ್ತಿದೆ. ಈ ಒಂದು ಖುಷಿಯಾಗೋದು ಏನಂತಂದರೆ, ನಮ್ಮ ಕಡಲಲ್ಲಿ 2 ವೀಕ್ ನಮ್ಮ ಸಿನಿಮಾ ಹೋಗಿತ್ತು. ಆದರೆ ಅಲ್ಲಿ ಎಷ್ಟು ಪ್ರಚಾರ ಆಗಿತ್ತು ನಮ್ಮ ಸಿನಿಮಾ ಅಂತಂದರೆ, ಕಾರಣಾಂತರ ಅಂತಂದರೆ ಅದು ಒಬ್ಬರು ಡಿಸ್ಟ್ರಿಬ್ಯೂಟ್ರು ಹ್ಯಾಂಡ್ ಓವರಲ್ಲಿದೆ ಆ ಥಿಯೇಟ್ರು. ಅವ್ರದ್ದು ಬೇರೆ ಸಿನಿಮಾ ಇದ್ದಿದ್ದರಿಂದ ತೆಗೆದು ಮತ್ತೆ ಮುಂದಿನ ವಾರ ನಮ್ಮ ಜನ ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ 5ನೇ ವಾರಕ್ಕೆ ಮತ್ತೆ ಕಡಲಲ್ಲಿ ಮುಂದುವರ್ಸೋಕ್ಕೆ ಈಗ ಶುಕ್ರವಾರದಿಂದ ಮತ್ತೆ ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಇದರಲ್ಲಿ ಏನೊಂದು ಪ್ಲಸ್ ಅಂತಂದರೆ, 2 ಕಡೂರು ಸರ್, ಕಡೂರು ಬೀರು ಸರ್, ನಂದು ಕಡೂರು ಸರ್. ಅಲ್ಲಿ ಸುಮಾರು ಜನ ಒಂದು 2 ಕಾಲೇಜವರು, ಕಾನ್ಫಿಡೆಂಟ್ PU ಕಾಲೇಜು ಮತ್ತು RP ಕಾಲೇಜ್ ಅಂತಿದೆ ನಮ್ಮ ಕಡೆಯಲ್ಲಿ, ಅವರು ನಮ್ಮ ಸ್ಟೂಡೆಂಟ್ಗಳನ್ನ ಕರ್ಕೊಂಬಂದು 100-150 ಜನಕ್ಕೆ ಸಿನಿಮಾ ತೋರಿಸಿದ್ರು. ಅವ್ರು ಹೇಳಿದ್ದು ಏನಂತಂದ್ರೆ, ನೆಕ್ಸ್ಟ್ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳಿ ಸಿನಿಮಾ ನೋಡಲೇಬೇಕು ಅನ್ನೋ ಟೈಮಲ್ಲಿ ಸಿನಿಮಾನ 2 ವಾರಕ್ಕೆ ತೆಗೆದುಬಿಟ್ರು. ಈಗ ಅವರೆಲ್ಲ ನಾನು ಓದಿದ್ದು ಗೌರ್ಮೆಂಟ್ PU ಕಾಲೇಜಲ್ಲಿ, ಅವರು ಕೂಡ ಫೋನ್ ಮಾಡಿ ಪ್ರಿನ್ಸಿಪಾಲು, ಇಲ್ಲ ನೀವು ಮತ್ತೆ ಹಾಕ್ಸಿ, ನಾವು ಹುಡುಗರಿಗೆಲ್ಲ ತೋರಿಸ್ಬೇಕು, ಇದು ಹುಡುಗರು ನೋಡೋವಂಥ ಸಿನಿಮಾ, ವಿದ್ಯಾರ್ಥಿಗಳು ನೋಡೋವಂಥ ಸಿನಿಮಾ. ಯಾಕೆಂತಂದ್ರೆ ಒಬ್ಬ KS ಮಾಡಬೇಕು, ಇಲ್ಲ ಏನಾರ ಒಂದು ಅಧಿಕಾರ, ಒಂದು ಪದವಿನ, ಒಂದು ವೃತ್ತಿನ ಪಡ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಆಮೇಲೆ ತುಂಬಾ ಜನ ಓದ್ತಾ ಇರ್ತಾರೆ, ಅವರಿಗೆಲ್ಲ ಇನ್ಸ್ಪೈರ್ ಆಗೋಂಥ ಕತೆ ನಿಮ್ದು ರಾಜಯೋಗದಲ್ಲಿದೆ. ದಯವಿಟ್ಟು ಸ್ಟೂಡೆಂಟ್ಗಳಿಗೆ ಆದಷ್ಟು ಜಾಸ್ತಿ ತೋರಿಸಿ ಅಂತ ಹೇಳಿದ್ರು. ಅದು ನಂಗೆ ತುಂಬಾ ಹೆಮ್ಮೆ ಅನಿಸ್ತು ನಮ್ದು ರಾಜಯೋಗದ ಮುಖಾಂತರ. ಇನ್ನ ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಅಂತಂದ್ರೆ, ನನ್ನಂತ ನಂಬಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕೋದು ಅಷ್ಟು ಈಸಿ ಅಲ್ಲ. ಅಕ್ಕಪಕ್ಕ ನಮ್ಮ ಫ್ಯಾಮಿಲಿಯವ್ರು ಕೇಳಿದ್ರೆ 25-30 ಸಾವಿರ ಕೊಡೋದು ಕಷ್ಟ. ಅಂಥದ್ರಲ್ಲಿ ಅದನ್ನ ಹಾಕಿ ಇವತ್ತಿಗೂ ತುಂಬಾ ಹೆಮ್ಮೆಯಿಂದ, ತುಂಬಾ ಖುಷಿಯಿಂದ ಹೇಳ್ತೀನಿ, ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಅವರೆಲ್ಲ ಕಾರಣಕರ್ತರು, ಅವರಿಗೆಲ್ಲ ಋಣಿಯಾಗಿರ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಲಿಂಗರಾಜ್ ಅವರು, ಅವನ ಕತೆ ಹೇಳಿದಾಗ ಏನು ಹೇಳಿದ್ದ, ಸ್ಕ್ರೀನ್ ಮೇಲೂ ಕೂಡ ಅದೇ ತರ ತಂದಿಯಾನೆ, ಅದ್ರಾಗ 2ನೇ ಮಾತೇ ಇಲ್ಲ. ಸುಮಾರು ಜನ ನನಗೆ ಈಗ ಪತ್ರಕರ್ತರು ಅದೇ ಹೇಳ್ತಿದ್ರು, ತುಂಬಾ ಒಳ್ಳೆ ಸಂಭಾಷಣೆ ಬರ್ದಿದ್ದಾರೆ ಲಿಂಗರಾಜು ಅಂತ. ನಾನು ಅವತ್ತೇ ಹೇಳಿದ್ದೆ ನಿಮಗೆ, ಈ ಸಿನಿಮಾ ಅವ್ನು ನನಗೆ ತುಂಬಾ ಇಷ್ಟ ಆಗದೆ, ಅವನೊಬ್ಬ ಅದ್ಭುತ ರೈಟರ್ ಅಂತ ಹೇಳಿ. ನನಗೂ ಕನೆಕ್ಟ್ ಆಗಿದ್ದು ಹಂಗೇನೆ. ಯಾಕೆಂತಂದ್ರೆ ಅವ್ನ ಕತೆ ಹೇಳಿದಾಗ 1.5 ಗಂಟೆ ಇದೇನಪ್ಪ ಹಿಂಗೆ ಹೇಳ್ಬಿಟ್ಟ ಕಥೆನ, ನಾನೇ ಒಂದು 60% ಕೊಂಡೋಗ್ಬಿಟ್ನಲ್ಲ ಕಥೆಯಲ್ಲಿ ಅಂತ ಅನ್ಸಿತ್ತು. ನಮ್ದು ಮಧ್ಯಮ ವರ್ಗ ಕೃಷಿ ಫ್ಯಾಮಿಲಿ ಆಗಿರೋದ್ರಿಂದ ಈ ಸಿನಿಮಾನು ಕೂಡ ಅದೇ ತರ ಇದೆ. ಆ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಸ್ವಲ್ಪ ರಿಯಲ್ ಲೈಫಿಗೆ ಸೂಟ್ ಆಗುತ್ತೆ. ಹಂಗಾಗಿ ನಾವೇನು ಅನ್ಕೊಂಡಿದ್ವಿ ಅದು ಸ್ಕ್ರೀನಲ್ಲಿ ನೀವೆಲ್ಲ ನೋಡಿರೋದ್ರಿಂದ ತುಂಬಾ ಚೆನ್ನಾಗಿ ಹೋಗಿದೆ. 2 ಇಲ್ಲ 3 ಥಿಯೇಟ್ರಲ್ಲಿ ನಮ್ದು 25 ದಿನ ಕಂಪ್ಲೀಟ್ ಮಾಡಿದೆ. ಈಗ ನೆಕ್ಸ್ಟ್ ಮತ್ತೆ ಪ್ರೊಡ್ಯೂಸರ್ ಹೇಳ್ದಂಗೆ ಇನ್ನೊಂದು 7-8 ಥಿಯೇಟ್ರಲ್ಲಿ ಮುಂದಿನ ವಾರದಿಂದ ಮತ್ತೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಸುಮಾರು ಜನ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಊರುಗಳಿಗೆ ಕೊಡಿ ಅಂತ. ಆದ್ರೆ ಥಿಯೇಟ್ರುಗಳು ಅದೇ ನಾವು ಹೇಳೋದಲ್ಲ, ಸರಿ ಹೇಳ್ದಂಗೆ ಹೊಸಬ್ರಿಗೆ ಪರ್ಸೆಂಟೇಜ್ ಅಲ್ಲಿ ತುಂಬಾ ಕಡಿಮೆ ಥಿಯೇಟ್ರುಗಳು ಕೊಡೋದು. ಯಾಕೆಂತಂದ್ರೆ ಹಂಗಂತೇಳಿ ಅವ್ರು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಯಾಕೆಂದ್ರೆ ಒಂದು ಥಿಯೇಟ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ನನ್ನ ಫ್ರೆಂಡ್ಸೇ RP ಕೆಲವು ಜನ ವರ್ಕ್ ಮಾಡ್ತಾರೆ. ಅವ್ರ ಬಾಡಿಗೆಯಿಂದ ಹಿಡಿದು, ಅವರಿಗೆ ಸಂಬಳ ಕೊಡೋದ್ರಿಂದ ಹಿಡಿದು, ಕ್ಲೀನಿಂಗ್ ಇಂದ ಹಿಡಿದು, ಲೈಟ್ ಇಂದ ಹಿಡಿದು ತುಂಬಾ ಅವರಿಗೂ ಕಷ್ಟ ಇರುತ್ತೆ. ಹಂಗಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ದೊಡ್ಡ ಸಿನಿಮಾಗಳು ದುಡ್ಡು ಬರೋಂಥದಕ್ಕೆ ಹಾಕಂತಾರೆ. ಈ ತರ ಆದ್ರೂ ಕೂಡ ಕೆಲವು ಜನ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಒಂದು ವಾರ ಆಗಲಿ ನಿಲ್ಲಿಸಿ ನಾವು ಪ್ರಯತ್ನ ಮಾಡ್ತೀವಪ್ಪ ಅಂತೇಳಿ 2ನೇ ವೀಕಲ್ಲಿ ಒಂದು 15 ಥಿಯೇಟರ್ ಕೊಟ್ಟಿದ್ರು. ಅವ್ರೆಲ್ಲರಿಗೂ ಯಾರ್ಯಾರು ನಮಗೆ ಗೊತ್ತಿಲ್ದಂಗೆ ಗೊತ್ತಿರೋಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರೆಲ್ಲರಿಗೂ ರಾಜಯೋಗ ತಂಡದಿಂದ ಮತ್ತು ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ದಯವಿಟ್ಟು ಆದಷ್ಟು ನಿಮಗೆ ಗೊತ್ತಿರೋದ್ರಿಂದ ಒಂಚೂರು ತಲುಪಿಸಿ ನಮಗೆ ಸಪೋರ್ಟ್ ಮಾಡಿ. ಇದೇ ತರ 50ನೇ